ಹಾಯ್, ಹೇಗಿದ್ದೀರಾ ಎಲ್ಲ? ಇವತ್ತು ತರಕಾರಿ ಎಲ್ಲ ಎತ್ತಿಟ್ಕೋತಾಯಿನಿ. ತರಕಾರಿ ಸ್ಯಾಟರ್ಡೆ ತಂದಿರೋದು. ಸ್ಯಾಟರ್ಡೆ ತೊಗೊಂಡು ಮನೆಗೆ ಬಂದ್ವಿ. ಮಗನ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಹೋಗ್ಬಿಟ್ಟು ತರಕಾರಿ ತೊಗೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಹಸ್ಬೆಂಡ್ ಫೋನ್ ಮಾಡಿದ್ರು, ಊರಿಗೆ ಹೋಗ್ತೀರಾ, ಹಿಂಗೆ ಕಾರ್ ಬರ್ತಾಯಿದೆ ಅಂತ. ಸರಿ ಅಂತ ಹೊರಟ್ಬಿಟ್ವಿ. ತರಕಾರಿ ಎಲ್ಲ ಹಂಗಂಗೆ ಇಟ್ಬಿಟ್ಟು ಹೊರಟೋದ್ವಿ. ನಾವು ಬಂದಿದ್ದು ಸಂಡೇ ಈವ್ನಿಂಗು. ಸೊ ಬರೋಷ್ಟರಲ್ಲಿ ಸಾಕಾಗಿತ್ತು, ಏನೂ ಕೂಡ ಮಾಡಲಿಲ್ಲ. ಅವತ್ತು ಬಂದು ನನ್ನ ಮಗನದು ಬರ್ಡೇಗೆಲ್ಲ ಒಂದು ಸ್ವಲ್ಪ ಡ್ರೆಸ್ ಎಲ್ಲ ತೊಗೋಬೇಕಿತ್ತು, ಅಲ್ಲಿ ಹೋದ್ವಿ. ಮತ್ತೇನು ಬ್ಲಾಗ್ ಮಾಡಲಿಲ್ಲ ಅವತ್ತು. ಇದು ಮಂಡೇ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. ಇವತ್ತು ನಮ್ಮ ಅತ್ತೆ ಕೂಡ ನುಗ್ಗೆಕಾಯಿ ಎಲ್ಲ ಕೊಟ್ಟಿದ್ರು, ಅದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ. ಗೆಣಸು ಮತ್ತು ಬೆಟ್ಟದ ನಲ್ಲಿಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ನಲ್ಲಿಕಾಯಿ ತೊಗೊಂಬಂದಿದ್ದೀನಿ. ನಲ್ಲಿಕಾಯಿ ತುಂಬ ಒಳ್ಳೆಯದು ಹೆಲ್ತ್ಗೆ. ಮುಂಚೆ ಬೆಳಗ್ಗೆನೇ ಜ್ಯೂಸ್ಗಳು ಮಾಡ್ಕೊಂಡು ಕುಡಿತಾಯಿದ್ದೆ, ಡಿಟಾಕ್ಸ್ ಡ್ರಿಂಕ್ ಥರ. ಸೊ ಇವಾಗ ಏನೂ ಮಾಡ್ತಾಯಿಲ್ಲ, ಎಲ್ಲ ಮಾಡಬೇಕು. ಯಾಕೋ ಹೆಲ್ತ್ ಕಡೆ ತುಂಬ ಗಮನ ಕೊಡಬೇಕು ಅನಿಸುತ್ತೆ. ಕೆಲವೊಂದೆಲ್ಲ ನೋಡ್ತಾ ಇದ್ದರೆ ಭಯ ಆಗುತ್ತೆ. ಸ್ವಲ್ಪ ವಾಕ್ ಮಾಡಬೇಕು. ತುಂಬ ನಾನು ಹೇಳೋದೇನೆಂದರೆ, ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ವಾಕ್ ಮಾಡೋದ್ರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ತುಂಬ ವಿಡಿಯೋಸನ್ನು ನಾನು ನೋಡ್ತಾನೇ ಇದ್ದೀನಿ. ವಾಕಿಂಗೇ ಹೇಳ್ತಾರೆ ಎಲ್ಲರೂ ಕೂಡ. ನಾನು ಅನ್ಕೋತಾನೇ ಇದ್ದೀನಿ. ಎಲ್ಲ ಮನೆ ಮೇಲೇ ಮಾಡ್ತಿದ್ದೆ. ಇಲ್ಲ ನನ್ನ ಮಗ ಹೇಳಿದ್ದಾನೆ, ಇಲ್ಲ ಮಮ್ಮಿ ನಾಳೆಯಿಂದ ಹೋಗೋಣ ವಾಕಿಂಗ್ ಅಂತ. ನೋಡೋಣ ಎಷ್ಟು ಮಟ್ಟಿಗೆ ಹೋಗ್ತೀವಿ, ಹೋಗಲ್ಲ ಅಂತ. ಹಾಗೆ ಬೆಳಗ್ಗೆನೇ ಎದ್ದು ಸ್ವಲ್ಪ ಈ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿಬೇಕು. ನಲ್ಲಿಕಾಯಿ ಇರ್ಬೋದು, ಬೂದ್ ಕುಂಬಳಕಾಯಿ ಇರ್ಬೋದು, ಕ್ಯಾರೆಟು, ಬೀಟ್ರೂಟು ಇವೆಲ್ಲ ಕೂಡ ತುಂಬ ಒಳ್ಳೆಯದು ಹಸಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಹೆಣ್ಮಕ್ಳು ಹಂಗೆಲ್ಲ ತುಂಬ ಪ್ಲ್ಯಾನ್ ಮಾಡ್ತೀವಿ, ಯಾವುದೂ ಮಾಡೋಕ್ಕಾಗಲ್ಲ. ಸೊ ನಾನು ಬೆಳಗ್ಗೆನೇ ಎದ್ದೇಳಬೇಕು ಅಂತ ನನಗೇನೋ ಗೊತ್ತಿಲ್ಲ, ತುಂಬ ಆಸೆ. ಒಂದು 4:30ಗೆಲ್ಲ ಎದ್ದೇಳಬೇಕು ಅಂತ. ಅದೇನೋ ಗೊತ್ತಿಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ಏನು ಕೆಲಸ ಇರುತ್ತೆ ಅಷ್ಟೊತ್ತಿಗೆ ಏನು ಮಾಡೋದು ಅಂತ ನಾನು ಎದ್ದೇಳೋಕ್ಕೆ ಹೋಗಲ್ಲ. ಬಟ್ ಎದ್ದೇಳೋಕ್ಕೂ ಆಗಲ್ಲ. ನೋಡೋಣ ಏನೇನಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ 2026 ಅಂದ್ಕೊಂಡಿರೋದೇ ಹಂಗೆ, ಬೆಳಿಗ್ಗೆನೇ ಎದ್ದೇಳಬೇಕು, ಅದನ್ನೊಂದು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ. ಒಂದು 5:30, 6 ಒಳಗಡೆ ಅಂತೂ ಎದ್ದೇಳ್ತಾ ಇದ್ದೀನಿ ಇತ್ತೀಚೆಗೆ. ಹಾಗೆ ಅಡುಗೆ ಮಾಡ್ಕೊತಾಯಿದ್ದೀನಿ. ಸಾಂಬಾರು ಮಾಡ್ತಾಯಿದ್ದೀನಿ, ಹಾಲು ಸಾರು ಮಾಡ್ತಾಯಿದ್ದೀನಿ. ಇವತ್ತು ತುಂಬ ದಿನ ಆಗಿತ್ತು ಹಾಲು ಸಾರು ಮಾಡಿ. ಹಸ್ಬೆಂಡು ಹೇಳ್ತಾನೆ ಇದ್ರು, ಹಾಲು ಸಾರೇ ಮಾಡಿಲ್ಲ ನೀನು ಈ ನಡುವೆ, ಹಾಲು ಸಾರು ಮಾಡಿ ಅಂತ. ಏನು ಮಾಡಿದ್ದೀನಿ ಗೊತ್ತಾ, ಹಾಲು ಸಾರು ಇಲ್ಲಿ ಹಾಲಿಗೆ ಏನು ಹಾಕಿದ್ದೀನಿ ಅದು ಎಕ್ಸ್ಪೈರಿ ಆಗೋಗಿದೆ ಡೇಟು. ನಾನು ನೋಡೇ ಇಲ್ಲ. ಸಾಂಬಾರ್ಗೆ ಹಾಲು ಹಾಕ್ಬಿಟ್ಟಿಟ್ಟೆ. ನನ್ನ ಮಗ ಬಂದುಬಿಟ್ಟು ನೋಡ್ಬಿಟ್ಟು ಹೇಳ್ತಾವನೆ, ಇದೇನು ಎಕ್ಸ್ಪೈರಿ ಆಗಿರೋ ಡೇಟು, ಅದು ಹಾಕಿದ್ಯಾ ಹಾಲು ಅಂತ. ನೋಡಿದ್ರೆ ಹೌದು. ನೋಡೋಣ ರುಚಿನೂ ಅಂದ್ಬಿಟ್ಟು ಸ್ವಲ್ಪ ಸೋಡಾ ಹಾಕಿದೆ, ಅಲ್ಗೂ ಹೊಡೆದೋಗುತ್ತಾ ಅಂದ್ಬಿಟ್ಟು. ಏನೂ ಆಗಿಲ್ಲ. ತಿನ್ನಬಾರ್ದು, ಬಿಸಾಕಿ ಸಾಂಬಾರು ಅಂತಾನೆ. ಹೊಡೆದೋರೆ ಬಿಸಾಕ್ತೀನಿ, ಸುಮ್ಮನೆ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದೆ ಅವನಿಗೆ. ಏನೋ ಗೊತ್ತಿಲ್ಲದೆ ಒಂದು ಸತಿ ಹಿಂಗೆ ಆಗಿಬಿಡುತ್ತೆ ಅಲ್ವಾ. ಹಾಗೆ ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ಹೆಸರು ಕಾಳು ಪಲ್ಯ ಮಾಡ್ಕೊಡಿದ್ದೀನಿ. ಕಾಳುಗಳನ್ನು ತುಂಬ ತಿನ್ನೋದು ಒಳ್ಳೆಯದು. ಸೊ ಏನಾದರೂ ಒಂದು ಕಾಳು ಪಲ್ಯಗಳನ್ನು ಮಾಡ್ಕೋತೀನಿ. ಇವತ್ತು ಹೆಸರು ಕಾಳು ಹಾಕಿ ಪಲ್ಯ ಮಾಡಿದ್ದೀನಿ. ಹಾಗೆ ಮಗುಗೆ ರಾಗಿ ಸರಿ ಮಾಡಿದ್ದೀನಿ. ಅವ್ನಿಗೆ ಊಟ ತಿನ್ನಿಸ್ಬಿಟ್ಟು ನಾವು ಅಡುಗೆ ಮಾಡ್ಕೊಳ್ಳೋಷ್ಟರಲ್ಲಿ ಹಸ್ಬೆಂಡ್ ಕೂಡ ಬರ್ತಾರೆ, ಆವಾಗ ಊಟ ತಿನ್ನುವಂಥದ್ದು ಅಂದ್ಕೊಂಡಿದ್ದೀನಿ. ಊಟನೂ ಕೂಡ ಸ್ವಲ್ಪ ಬೇಗ ತಿನ್ಬೇಕು ಈವ್ನಿಂಗ್ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡಿದ್ದೀನಿ. ಏನೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದನ್ನ ನೋಡಿಸ್ತೀನಿ ನಿಮ್ಮ ಮುಂದೆ. ಹಾಯ್, ವಾಕಿಂಗ್ ಹೋಗಿದ್ದೆ, ಬಂದ್ವಿ. ವಾಕ್ ಹೋಗಿ ಪಾರ್ಕಿಗೆ ಹೋಗಿದ್ವಿ. ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಅಲ್ಲಿ ವಾಕೆಲ್ಲ ಮಾಡಿಕೊಂಡು ಸೊಪ್ಪು ಮತ್ತು ಸೌತೆಕಾಯಿ ಎಲ್ಲ ತೊಗೊಂಡು ಬಂದೆ. ತಿರ್ಕೋಬೇಕು. ಇಲ್ಲಿ ಚಪಾತಿ ಕಲಸಿಟ್ಬಿಟ್ಟು ಹೋಗಿದ್ದೀನಿ. ಹೋಗಲ್ಲ, ಒಂದು ಸ್ವಲ್ಪ ದಿವಸ ಹೋಗ್ತೀನಿ, ವಾಕಿಂಗ್ ಹೋಗಲ್ಲ. ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೋತಾ ಇದ್ದೆ. ನನ್ನ ಮಗನ ಕರ್ಕೊಂಡು ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ದಪ್ಪ ಆಗಿದ್ದೀನಿ, ಸ್ವಲ್ಪ ಸಣ್ಣ ಆಗಬೇಕು. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಅದಕ್ಕೇ ಬನ್ನಿ ಅಡುಗೆ ಮಾಡೋಣ. ಹಾಯ್, ಸ್ನಾನ ಆಯ್ತಾ ನಿಮ್ಮದು? 7 o'clock ಸ್ನಾನ ಆಗ್ಬಿಡ್ತೆ ನಿಮ್ಮದು? ಬನ್ನಿ, ಸ್ನಾನ ಮಾಡಿಸಿದೆ ನನ್ನ ಮಗ. ಈಗ ರೆಡಿ ಮಾಡಬೇಕು ಅವನ್ನ. ಯಾರ ಜೊತೆ ಸ್ನಾನ ಮಾಡಿ? ನಿಂಗೆ ಯಾರು ಸ್ನಾನ ಮಾಡಿಸಿದ್ದು? ಅಣ್ಣ. 7 o'clock ಸ್ನಾನ ಮಾಡಿಬಿಟ್ರ ನೀವು? ಮಮ್ಮ ಹಾಯ್ ಮಾಡೋರಿಗೆ ಕೈ ಬರ್ತಾ ಇಲ್ವಾ? ಹಂಗೆ ಹೇಳು, ಹಾಯ್ ಅನ್ನು. ಹಾಯ್. ರೆಡಿ ಆಗಲ್ಲ ಇವಾಗ? ರೆಡಿ. ಸ್ನಾನ ಎಲ್ಲ ಹೋಗಿದೆ, ರೆಡಿ ಮಾಡಬೇಕು ಕಂದಮ್ಮನ್ನ. ಕೆಲವೊಂದು ಸತಿ ನನ್ನ ಮಗನೇ ಸ್ನಾನ ಮಾಡಿಸ್ಬಿಡ್ತಾನೆ. ಅವ್ನಿಗೆ ಇಷ್ಟ ನನ್ನ ಜೊತೆ ಸ್ನಾನ ಮಾಡೋಕ್ಕೆ. ಶವರ್ ಆನ್ ಮಾಡ್ಕೊಂಡು ಇಬ್ಬರು ಎಂಜಾಯ್ ಮಾಡ್ಕೊಂಡು ಸ್ನಾನ ಮಾಡ್ತಾರೆ. ಸೊ ಇವತ್ತು ಕೂಡ ಮಾಡಿಸಿದ್ದ. ಥ್ಯಾಂಕ್ ಯು. ಕೆಲವೊಂದು ಸತಿ ಅವ್ನು ಎದ್ದೇಳೋದೇ 8:30 ಆಗಿಬಿಡುತ್ತೆ. ಇವತ್ತು ಬೇಗ ಎದ್ಬಿಟ್ಟಿದೆ, ನಾವು ಎದ್ದಿದ್ವಲ್ಲ ಅಂತ. ಥ್ಯಾಂಕ್ ಯು.
ಅವನಿಗೆ ಇಲ್ಲಿ ಮೇಲೆ ಕೂರಿಸ್ಕೊಂಡು ನಾನು ತರಕಾರಿ ಕಟ್ ಮಾಡೋದು, ಅಡುಗೆ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವರಪ್ಪನೂ ಕೆಳಗಡೆ ಡಸ್ಟ್ ಜಾಸ್ತಿ ಬಂದಿದೆ ಅಂತ ಸ್ಟೆಪ್ಸಲ್ಲಿ ಕೂಡ್ಸೋಕೆ ಹೋದರು. ಅದಕ್ಕೆ ಇಲ್ಲೇ ಕೂರಿಸ್ಕೊಂಡು ನಾನು ಅಡುಗೆ ಮಾಡ್ತಾ ಇದ್ದೀನಿ. ಇಲ್ಲಿ ವೆಜಿಟೇಬಲ್ ಕರಿ ಮಾಡೋಕ್ಕೆ ಸ್ವಲ್ಪ ಗೋಡಂಬಿ, ಬಾದಾಮಿ, ಚಕ್ಕೆ, ಲವಂಗ, ಒಣ ಕೊಬ್ಬರಿ ಮತ್ತು ಸೋಂಪು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟು ಕರಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇಲ್ಲಿ 2 ಲವಂಗ ಮತ್ತು ಎರಡು ಎಸಲಷ್ಟು ಜಾಪತ್ರೆನ ತೊಗೊಂಡಿದ್ದೀನಿ. ತೊಗೊಂಡು ಅದನ್ನು ಒಂಚೂರು ಗ್ರೈಂಡ್ ಮಾಡ್ಕೊಂಬಿಡೋದು. ಅದಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋ ಅಂಥದ್ದು. ನನ್ನ ಮಗ ನೋಡಿ ಮಲಗಿದ್ದ, ಎದ್ದಿದ ತಕ್ಷಣ ಅತ್ತೆ ಅತ್ತೆ ಅಂತ ಕರಿತಾ ಇದ್ದಾನೆ. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಅಂದಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಿದ್ದೆ ಮಾಡಿದೆ ನೋಡಿ, ಈಗ ಅತ್ತೆ ಅತ್ತೆ ಅಂದ್ಕೊಂಡು ಹಂಗೆ ಮಲಗಿಬಿಟ್ಟ. ಸೊ ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಅಂತಂದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ಸ್ಮೆಲ್ ಹೋಗಿದೆ ಅಂದಾಗ ನಾವೇನು ರುಬ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡ್ಕೊಂಡಿದ್ರೆ ಅದನ್ನು ಹಾಕ್ಕೊಳ್ಳೋ ಅಂಥದ್ದು. ನಿಜ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ನಾರ್ಮಲಾಗಿ ನಾನು 3-4 ಥರ ಮಾಡ್ತೀನಿ ಕರಿಗಳು. ಈ ಕರಿ ಕೂಡ ತುಂಬ ಚೆನ್ನಾಗಾಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು. ಮನೇಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು 5-6 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಸೊ ಮೊಸರು ಹಾಕೋದ್ರಿಂದ ಕರಿ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಾಗುತ್ತೆ. ಮೊಸರು ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಕುದಿಸ್ಬೇಕಾಗುತ್ತೆ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಟೊಮೆಟೊ ಹಾಕಿದಾಗೆ ಹಾಕ್ಕೊಂಡಿದ್ದೀನಿ. ಸೊ ನೀವು ಕೂಡ ಆವಾಗ ಹಾಕ್ಕೊಂಡ್ರೆ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ. ಯಾಕೆಂದರೆ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲ ಅದಕ್ಕೋಸ್ಕರ. ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟಿದೆ ಅಂತ ಅಂದ್ಕೊಂಡಾಗ ನಾವಿಲ್ಲಿ ಕಟ್ ಮಾಡ್ಕೊಂಡಿರೋಂಥ ತರಕಾರಿ ಮತ್ತು ಬಟಾಣಿನ ಹಾಕ್ಕೋಬೇಕು. ನಾನು ಹಸಿ ಬಟಾಣಿ ಖಾಲಿ ಆಗಿತ್ತು ಮನೇಲಿ ಅಂದ್ಬಿಟ್ಟು ಒಣಗಿರೋ ಬಟಾಣಿನ ನೆನೆಸಿಟ್ಟಿದ್ದೆ. ಅದನ್ನು ಒಂದು ವಿಷಿಲ್ ಹಾಕ್ಕೊಂಡು ಆಮೇಲೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದು ಸಾಫ್ಟಾಗಿ ಅಂದರೆ ಚೆನ್ನಾಗಿರಲ್ಲ ಅಂತ. ರುಚಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ವಿಷಿಲ್ ಹಾಕ್ಸ್ಕೊಂಡ್ರೆ ಕರಿ ರೆಡಿ ಆಗುತ್ತೆ. ಪೂರಿ ಚಪಾತಿ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ಮಗನ ಮಲಗಿದ್ದಾನೆ. 1-2 ಅವರ್ ಎದ್ದೇಳಲ್ಲ ಇನ್ನವನು. ನಾನು ಕಿಚನೆಲ್ಲ ಕ್ಲೀನ್ ಮಾಡಬೇಕು, ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಬೇಕು. ಟಿಫನ್ ತಿಂದ್ಬಿಟ್ಟು ಯಾಕೋ ಹೊಟ್ಟೆ ಹಸಿತಾ ಇತ್ತು. ಇವತ್ತು ಬೆಳಗ್ಗೆನೇ ಇದ್ನಲ್ಲ, 5 ಗಂಟೆಗೆ ವಾಕ್ ಮಾಡಿದ್ನಲ್ಲ ವೇಯ್ಲು 1 ಅವರು. ಸೊ ಹೊಟ್ಟೆ ಹಸಿತಾ ಇತ್ತು. ಸರಿ ಅಂತ ಊಟ ತಿನ್ಕೊಂಬಿಟ್ಟೆ. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಟೈಲರ್ ಹತ್ರ ಹೋಗಬೇಕು. ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು. ಅದಕ್ಕೆ ಟೈಲರ್ ಫೋನ್ ಮಾಡಿದೆ, ಇರ್ತೀರಾ ಏನು ಅಂತ. ಹೇಳ್ತೀನಿ ಮೇಡಮ್ ಅಂತ ಹೇಳಿದ್ರು. ಸೊ ಅದಕ್ಕೆ ಅದನ್ನು ತೊಗೊಂಡು ತೋರಿಸಿ ಸ್ಯಾರಿ. ಆಮೇಲೆ ಅದು ಆ್ಯನಿವರ್ಸರಿಗೆ ಅಂತ ತೊಗೊಂಡಿದ್ದು. ಆ್ಯನಿವರ್ಸರಿಗೆ ಸ್ಟಿಚ್ಚೇ ಮಾಡಿಸಿಲ್ಲ, ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡಿದೆ. ಸ್ಯಾರಿ ಹಾಕ್ಕೊಂಡು ಒಂದು ಗೋಲ್ಡ್ ತೊಗೊಂಡಿದ್ದೆಲ್ಲ, ಅದನ್ನು ಆ್ಯಕ್ಚುಲಿ ಯಾರೋ ಒಬ್ರು ಕೇಳಿದ್ರು ಆ ವಿಡಿಯೋ ಒಳಗಡೆ ತೋರಿಸಿ ಅಂತ. ತೋರಿಸ್ತೀನಿ ಇವತ್ತು. ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಆಗಲಿಲ್ಲ. ಅಟ್ಲೀಸ್ಟ್ ಸಿಗಂದೂರಿಗೆ ಹೋಗೋಣ ಅಂದ್ಕೊಂಡಿದ್ದೀವಲ್ಲ, ಯಾವಾಗಾದರೂ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಆಮೇಲೆ ತೋರಿಸೋವಾಗ ಬಟ್ಟೆ ಒಣಗಾಕಿದ್ದೀನಿ ಆಚೆ, ಅದನ್ನು ಕೂಡ ತೊಗೊಬೇಕು. ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನಿಲ್ಲಿ ಏನೋ ಮಾತಾಡ್ತಾಯಿದ್ದೀನಿ, ಅದು ಬ್ಯಾಕ್ ಸೈಡು ಜನ್ರೇಟರ್ ಆನ್ ಆಗಿಬಿಟ್ಟಿದೆ. ಕೆಳಗಡೆ ಶೋರೂಮ್ ಇದೆ ನಮ್ಮ ಮನೆ ಕೆಳಗೆ, ಅದು ಫುಲ್ ಸೌಂಡ್ ಬರ್ತಾಯಿತ್ತು. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಒಂದು ಸ್ಯಾರಿ ಸ್ಟಿಚಿಂಗ್ ಕೊಡಬೇಕಾಗಿತ್ತು. ಅದಕ್ಕೆ ಅದನ್ನು ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾಯಿದ್ದೆ. ಯಾಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ. ಹಾಗೆ ನಾನು ಮೊನ್ನೆ ಒಂದು ಬೀಡ್ಸ್ದು ಹಾರ ತೋರಿಸಿದ್ನಲ್ಲ, ಅದನ್ನು ಕೂಡ ಕೇಳಿದರೆ ಯಾರೋ ಕಮೆಂಟ್ ಮಾಡಿದರು, ಅದನ್ನೊಂದು ಸ್ವಲ್ಪ ಡೀಟೇಲಾಗಿ ತೋರಿಸಿ ಅಂತ. ಅದನ್ನು ತೋರಿಸೋಣ ಅಂತ. ಅದಕ್ಕೂ ಬ್ಯಾಕ್ ಥ್ರೆಡ್ ಅಂತ ಹಾಕಬೇಕಿತ್ತು, ಅದನ್ನು ಹಾಕೋಣ ಅಂತ ತೆಗೆದೆ. ಅದಕ್ಕೆ ಹಂಗೆ ತೋರಿಸ್ತಾಯಿದ್ದೀನಿ. ಇದೊಂದು ಸ್ಯಾರಿ ತೊಗೊಂಡಿದ್ದೆ, ಚೆನ್ನಾಗಿದೆ ಅಲ್ವಾ. ಅಮ್ಮನ ಮನೆಗೆ ಹೋದಾಗ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ವಿ, ಅಲ್ಲಿ ತೊಗೊಂಡಿದ್ದೆ. ಚೆನ್ನಾಗಿತ್ತು ಸ್ಯಾರಿ. ಸೊ ಅದಕ್ಕೆ ಇದಕ್ಕೆ ಬ್ಲೌಸ್ ಕೂಡ ರನ್ನಿಂಗೇ ಬಂದಿತ್ತು, ರೆಡ್ ಕಲರು. ಅದಕ್ಕೆ ಸ್ಟಿಚ್ ಕೊಡೋಣ ಅಂತ ಎತ್ಕೊಂಡೆ. ನನ್ನ ಮಗನಿಗೆ ಮಂಡೆ ಕೊಡಬೇಕು ಸಿಗಂದೂರಲ್ಲಿ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಈ ಮಂತಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ನನಗೆ ಅರ್ಜೆಂಟಾಗಿ ಯಾವಾಗೂ ಅರ್ಜೆಂಟಾಗೆ ಸ್ಟಿಚ್ ಮಾಡಿಸೋದು. ಸೊ ಅದಕ್ಕೆ ಬೇಡ, ಈ ಸತಿ ಸ್ವಲ್ಪ ಬೇಗ ಸ್ಟಿಚ್ ಮಾಡಿಸಿ ಇಟ್ಕೊಳ್ಳೋಣ. ಇನ್ನೂ ಡೇಟೆಲ್ಲ ಅಂದ್ಕೊಂಡಿಲ್ಲ ಯಾವತ್ತು ಅಂತ. ಸ್ಟಿಚಿಂಗ್ ಕೊಟ್ಟು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಎತ್ಕೊಂಡೆ. ಬಟ್ ಯಾಕೋ ಬ್ಲೌಸಸ್ ಇರೋದೇ ಮ್ಯಾಚ್ ಆಗುತ್ತಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಯಾವ್ದಾದ್ರು ಮ್ಯಾಚ್ ಆದರೆ ಅದನ್ನೇ ಕೊಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಯಾವ್ದು ಹಾಕ್ಕೊಳ್ಳಿ, ಗ್ರೀನ್ ಚೆನ್ನಾಗಿ ಕಾಣಿಸೋದಿಲ್ಲ. ನಾನು ಏನೋ ಮಾತಾಡಿದ್ದೀನಿ ಅಲ್ಲಿ ನೋಡಿದ್ರೆ ಫುಲ್ಲು ಸೌಂಡ್ ಬರ್ತಾಯಿತ್ತು. ಅದಕ್ಕೆ ಸರಿ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟೆ. ಇದು ಗ್ರೀನ್ ಕಲರು ವರ್ಕ್ ಬ್ಲೌಸ್ ಇತ್ತು, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು
ನೋಡ್ತಾ ಇದ್ದೀನಿ. ಅದೇ ಹಾಕ್ಕೊಳ್ಳೋಣ, ಗ್ರ್ಯಾಂಡಾಗೂ ಕಾಣಿಸುತ್ತೆ, ಗ್ರೀನ್ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು. ನೋಡಿ ಹಿಂದೆ ಏನು ಕೆಲಸ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಇತ್ತೀಚೆಗೆ ದೇವಸ್ಥಾನಕ್ಕೆ ಹೋದರೆ ಸೀರೆ ಉಟ್ಕೊಂಡು ಹೋಗೋಣ ಅನ್ನೋದು ಒಂಥರ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಅಲ್ವಾ? ಒಂಥರ ಇದು ಯಾಕೋ ಇತ್ತೀಚೆಗೆ ಫುಲ್ ರೆಡ್ ಕಲರ್ ತುಂಬ ಇಷ್ಟ ಆಗ್ತದೆ. ಫಾಲ್ ಏನೋ ಫಾಲ್ ಹಾಕ್ಸ್ಬೇಕು, ಕುಚ್ಚೇನೋ ಹಾಕ್ಸೋಷ್ಟಿಲ್ಲ, ಅದರಲ್ಲೇ ಕುಚ್ಚು ಬಂದಿದೆ. ಸೊ ಇಲ್ಲಿ ನೋಡ್ಬೋದು. ಈ ಒಂದು ಬೀಟ್ಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ತೊಗೊಂಡಿದ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸ್ಯಾರಿ ತೊಗೊಳ್ಳೋ ಪ್ಲ್ಯಾನೇ ಇರಲಿಲ್ಲ, ಏನಕ್ಕೋ ಹೋಗಿದ್ವಿ. ಹಾಗೆ ಹಸ್ಬೆಂಡು ಅಮೌಂಟ್ ಹಾಕಿದ್ರು, ಏನಾದರೂ ಡ್ರೆಸ್ ತೊಗೊಂಬಿಡು ಆ್ಯನಿವರ್ಸರಿಗೆ ಅಂದ್ಬಿಟ್ಟು. ನಾನು ಸೀರೆ ನೋಡಿದೆ, ಇಷ್ಟ ಆಗೋಯ್ತು, ಸರಿ ತೊಗೊಂಬಿಡೋಣ ಅಂತಂದ್ಬಿಟ್ಟು ತೊಗೊಂಡೆ. ಇದು ಗ್ರೀನ್ ಕಲರ್ ಸರ ಹೆಂಗೂ ಮಾಡಿಸಿದ್ದೀನಲ್ಲ, ಸೊ ಅದೆಲ್ಲ ಹಾಕ್ಕೊಳ್ಳೋಣ ಆ್ಯನಿವರ್ಸರಿಗೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಏನೋ ಫಸ್ಟ್ ಟೈಮ್ ಅಂತ ಅನಿಸ್ತು ನನಗೆ, ಈ ಸ್ಯಾರಿ ಹಾಕ್ಕೊಂಡು ಒಡವೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಆ್ಯನಿವರ್ಸರಿ ದಿವಸ, ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸೋಣ, ಚೆನ್ನಾಗಿರತ್ತಲ್ವ ಅಂತ ಅಂದ್ಕೊಂಡೆ. ಬಟ್ ನನ್ನ ಪ್ಲ್ಯಾನೆಲ್ಲ ಉಲ್ಟಾ ಆಗಿತ್ತು ಅವತ್ತು. ಹಸ್ಬೆಂಡು ಸೀರೆ ಎಲ್ಲ ಏನು ಬೇಡ ಅಂತ ಅಂದ್ಬಿಟ್ರು. ಸರಿ ಆಯಿತು ಅಂತಂದ್ಬಿಟ್ಟು ಹಾಕ್ಕೊಳ್ಳಲಿಲ್ಲ. ಅಂದರೆ ನಾವು ಹೋಗೋ ಐಡಿಯಾ ಬೇರೆ ಪ್ಲ್ಯಾನ್ ಮಾಡಿದ್ರಲ್ಲ ಅವರು, ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತಂದ್ಬಿಟ್ಟು ತೋರಿಸಿದೆ. ಅದಾದಮೇಲೆ ಇಲ್ಲಿ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಬೆಡ್ಶೀಟ್ಸ್ ಎಲ್ಲ ಸ್ವಲ್ಪ ಹೊಗೆಯೋಕೆ ಹಾಕಬೇಕಿತ್ತು. ಡಸ್ಟ್ ಅಂತೂ ಎಷ್ಟು ಬರ್ತದೆ ಗೊತ್ತಾ, ಯಾಕೋ ಗೊತ್ತಿಲ್ಲ, ತುಂಬ ಗಾಳಿ ಅನಿಸುತ್ತೆ ಅಲ್ವಾ ಈಗ, ಎಷ್ಟು ಗಾಳಿ ಬರುತ್ತೆ ಗೊತ್ತಾ. ಸ್ಟೆಪ್ಸ್ ಮೇಲಂತೂ ಸಿಕ್ಕಾಪಟ್ಟೆ 2 ಡೇಸ್ಗೆ ಒಂದು ಸತಿ ಗುಡಿಸಿ ಒರೆಸಿದ್ರು ಆಗ್ತಾಯಿಲ್ಲ. ಇವತ್ತು ಬೆಳಗ್ಗೆ ಹಸ್ಬೆಂಡ್ ಪಾಪ ಎಲ್ಲ ಗುಡಿಸಿದ್ರು, ನಾನು ಹೋಗಿ ಒರೆಸ್ಕೊಟ್ಬಿಟ್ಟು ಬಂದೆ. ಕೈಯಲ್ಲೇ ಒರೆಸಿದ್ದೀನಿ, ಅಷ್ಟು ಧೂಳು ಸ್ಟಿಕ್ಕಲ್ಲಿ ಒರೆಸಿದ್ರು ಹೋಗಲ್ಲ ಇದು ಅಂತ ಅನಿಸ್ತಾಯಿತ್ತು ನನಗೆ. ಕೈಯಲ್ಲೇ ಮೇಲೆಯಿಂದ ಕೆಳಗೂ 3 ಫ್ಲೋರು ಒರೆಸಿದ್ದೀನಿ, ಅಷ್ಟು ಡಸ್ಟು. ನೋಡ್ಬೇಕೀಗ ಕೆಳಗೆ ಹೋಗೋಷ್ಟು ಮತ್ತೇನಾಗಿರುತ್ತೆ ಅಂತಂದ್ಬಿಟ್ಟು. ನನ್ನ ಮಗನಿಗೆ ಹೇಳ್ಬಿಟ್ಟಿದ್ದೀನಿ, ಅವ್ನ ರೂಮ್ ಎಲ್ಲ ಅವನೇ ಕ್ಲೀನ್ ಮಾಡ್ಕೋಬೇಕು ಅಂತ. ಬಟ್ ಈ ಕಿಟಕಿಗಳೆಲ್ಲ ಒರೆಸೋದು ಅದು ಅವ್ನಿಗೆ ಗೊತ್ತಾಗಲ್ಲ. ಬೆಳಗ್ಗೆ ತಕ್ಷಣ ಬೆಡ್ಶೀಟ್ ಮಾಡಿಸೋದು, ಬೆಡ್ಶೀಟ್ ಹಾಕೋದು, ಮತ್ತು ಅದೆಲ್ಲ ನೋಡ್ಬೋದು ನೀವು ಡಸ್ಟ್ ಹೊಡಿತಾಯಿದ್ರೆ ಹೆಂಗೆ ಬರ್ತದೆ ಅಂತ. ಏನೋಪ್ಪ ಗಾಳಿ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ನಮ್ಮ ಮನೆ ಮುಂದೆ ರೋಡು ಮಣ್ಣಿಂದಿರೋದು, ಮಣ್ಣು ಓಡಿಸಿದ್ದೀವಿ ನಾವೇ, ಅದೆಲ್ಲ ಇದಾಗಿತ್ತು ಅಂತ ಅದು ಇನ್ನೂ ಹಾಳಾಗಿಬಿಟ್ಟಿದೆ. ಇವಾಗ ರೋಡ್ ಹಾಕ್ತೀನಿ ಅಂತ ಹೇಳ್ತಿದ್ದಾನೆ ಇದ್ದಾರೆ, ಯಾವಾಗ ಆಗ್ತಾರೋ ಗೊತ್ತಿಲ್ಲ. ಸೊ ಇನ್ನು ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಅಂಗಡಿಗೆ ಓಡೋಣ ಅಂತ. ಹಾಗೆ ಇಲ್ಲಿ ಮಾವಿನಕಾಯ್ದು ಉಪ್ಪಿನಕಾಯಿ ಮಾಡಿದ್ದೆ, ಮೊನ್ನೆ ಮಾಡಿದ್ದಿದ್ದು. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ, ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 7 ಗ್ಲಾಸಷ್ಟು ಮಾವಿನಕಾಯಿ ಇದೆ. ಸೊ ಅದಕ್ಕೆ ಒಂದು 1/4 ಗ್ಲಾಸಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡು ಎರಡನ್ನೂ ಕೂಡ ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಎಳ್ಳೆಣ್ಣೆ ತೊಗೊಂಡಿದ್ದೀನಿ, 1 ಗ್ಲಾಸ್ ಫುಲ್ ಎಳ್ಳೆಣ್ಣೆ. ಅದನ್ನು ಬಿಸಿ ಮಾಡಿ ಅದಕ್ಕೆ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇದು ಕುಯ್ದು ಫ್ಯಾನ್ ಕೆಳಗೆ ಇಟ್ಬಿಟ್ಟಿದೆ, ಚೆನ್ನಾಗಿ ಹಾರಲಿ ಅಂದ್ಬಿಟ್ಟು, ಯಾಕಂದರೆ ಬೂಸ್ಟ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಮಾವಿನಕಾಯಿ. ಸೊ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನೀರು ಅನ್ನೋದು ಇದಕ್ಕೆ ಟಚ್ಚೇ ಆಗಬಾರ್ದು. ಟಚ್ ಆಯ್ತಂದರೆ ಫುಲ್ ಹುಳಿ ಬಂದುಬಿಡುತ್ತೆ, ಬೂಸ್ಟ್ ಬಂದುಬಿಡುತ್ತೆ. 1 ಗ್ಲಾಸಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಾನು 1 ಗ್ಲಾಸ್ ಫುಲ್ ಹಾಕ್ಕೊಂಡಿದ್ದವಳು, ಒಂದು ಸ್ವಲ್ಪ ಹಾಕಿದೆ, ಮತ್ತು ಖಾರ ಜಾಸ್ತಿ ಆಗಿಬಿಟ್ರೆ ಅಂತ ಒಂದು 3/4 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಹಾಕ್ಕೋಬೋದು ಅಂತ ಆಮೇಲೆ ಅನಿಸ್ತು ನನಗೆ. ಮತ್ತು 1 ಗ್ಲಾಸಷ್ಟು ಉಪ್ಪು. ಅದಾದಮೇಲೆ ಏನು ಪುಡಿ ಮಾಡ್ಕೊಂಡಿದ್ರೆ ಅದು ಒಂದು 1/4 ಗ್ಲಾಸಷ್ಟು ಆಗುತ್ತೆ. ಸಾಸಿವೆ ಮತ್ತು ಮೆಂತ್ಯ ಎಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು. ಎಣ್ಣೆನ ಕಾಯಿಸಿನೂ ಹಾಕ್ಕೋತಾರೆ, ಇಲ್ಲ ಹಸಿದನ್ನ ಕೂಡ ಎಣ್ಣೆ ಹಾಕ್ಕೋತಾರೆ. ಎಣ್ಣೆ ಯಾರೂ ಕಾಯಿಸಿ ಹಾಕಲ್ಲ, ಬಟ್ ನಾನು ಯಾಕೆ ಸೇಫರ್ ಸೈಡ್ ಅಂತ ನಾನು ಕಾಯಿಸ್ಬಿಟ್ಟೆ ಹಾಕ್ತೀನಿ. ಇಲ್ಲಿ ನೋಡ್ಬೋದು, ಇದು ಎಣ್ಣೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋದು. ನಾವು ತೊಗೊಳ್ಳೋ ಮಾವಿನಕಾಯಿ ಅಷ್ಟೇ ತುಂಬ ಕಾಯಿ ಥರ ಇರಬೇಕು, ಸ್ವಲ್ಪ ಹಣ್ಣಾಗಿದ್ರೂ ಕೂಡ ಬೇಗ ಹಾಳಾಗುತ್ತೆ. ನನಗೆ ಬೈಕೆ ಏನೇ ಆಗಲಿ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. 3 ಡೇಸ್ ಆಚೆ ಇಟ್ಟಿದ್ದೆ, ಚೆನ್ನಾಗಾಗಿತ್ತು. ಅದಾದಮೇಲೆ ಫ್ರಿಜ್ ಒಳಗಡೆ ಇಟ್ಬಿಡ್ತೀನಿ, ತುಂಬ ದಿನ ಇರುತ್ತೆ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಗೊಜ್ಜು ಥರ ಬರುತ್ತೆ. ಈ ಮೆಥಡಲ್ಲಿ ಮಾಡಿ ನೋಡಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮಗನಿಗಿಷ್ಟ, ತುಂಬ ಇಷ್ಟ ಅವನಿಗೆ. ಬರೀ ಉಪ್ಪಿನಕಾಯಿನೇ ಹಾಕ್ಕೊಂಡು ತಿಂದ್ಬಿಡ್ತಾನೆ. ನೆನ್ನೆ ಅಂದರೆ ಇದು ರೆಡಿ ಆಗಿದೆ, ನಾನು ಮೊನ್ನೆ ಹಾಕಿರೋ, ತೋರಿಸ್ತೀನಿ ನಿಮಗೆ ಹೆಂಗೆ ಆಗಿದೆ ಅಂತ. ಬರೀ ಉಪ್ಪಿನಕಾಯಿನೇ ಹಾಕ್ಕೊಂಡು ತಿಂತದ, ಅಷ್ಟು ಚೆನ್ನಾಗಿದೆ ಟೇಸ್ಟು. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.